ಪ್ರಪಂಚದಲ್ಲಿ ಅದೆಷ್ಟೋ ಯುವಕರು ಈಗಾಗಲೇ ಸಾಧಿಸಿರುವ ಸಾಧಕರನ್ನ ನೋಡಿ ಎಸ್ ನಾನು ಕೂಡ ಅದೇ ರೀತಿ ಸಾಧಿಸಬೇಕು, ಎಸ್ ನಾನು ಕೂಡ ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ನಿಲ್ಲಬೇಕು, ನಾನು ನನ್ನ ತಂದೆ ತಾಯಿಗೆ ಒಳ್ಳೆ ಸ್ಥಾನಮಾನ ತಂದುಕೊಡ್ಬೇಕು ಅಂತ ಆ ಸಾಧಕರ ದಾರಿಯಲ್ಲಿ, ಆ ಸಾಧಕರ ಹಾದಿಯಲ್ಲಿ ಪ್ರಯಾಣ ಶುರು ಮಾಡ್ತಾರೆ. ಹಾಗೆಯೇ ನಾವು ಯೋಚಿಸಲೇಬೇಕಾದ ಇನ್ನೊಂದು ಮಹತ್ತರ ವಿಚಾರ ಅಂದರೆ ಯಾವ ಸಾಧನೆಯೂ ಸುಲಭ ಅಲ್ಲ. ಕಷ್ಟ ಅನುಭವಿಸದೆ ಗೆಲುವು ಅಸಾಧ್ಯ. ಇನ್ಫ್ಯಾಕ್ಟ್ ಕಷ್ಟ ಅನುಭವಿಸದೇ ಗೆಲುವು ಬೇಕು ಅನ್ನೋದು ಧರ್ಮವೂ ಅಲ್ಲ. ಆದರೆ ಅದೆಷ್ಟೋ ಜನರು ತಾವು ಹೊರಟ ದಾರಿಯಲ್ಲಿ ಎದುರಾದ ಕಷ್ಟಗಳು, ಎದುರಾದ ಸವಾಲುಗಳನ್ನು ಎದುರಿಸಲಾಗದೆ ಸ್ಥಿತಿಯಲ್ಲಿ ನಿಂತು ಅದನ್ನು ಎದುರಿಸ್ತಾ ಹೋದರೆ ಎಲ್ಲ ಸಮಸ್ಯೆಗಳು ನಮ್ಮ ಮುಂದೆ ನಗಣ್ಯ. ನಿಮಗೆ ಗೊತ್ತಾ, ಕೆಲವೊಮ್ಮೆ ಎಷ್ಟೋ ಕಷ್ಟಗಳು ನಮ್ಮನ್ನು ಹೊಸ ಹೊಸ ಜೀವನಕ್ಕೆ ತೆರ್ಕೊಳ್ಳೋ ರೀತಿ ಮಾಡುತ್ತೆ. ಹೌದು, ನಾವು ಕೆಲವೊಮ್ಮೆ ಸಮಸ್ಯೆಗಳನ್ನ ಪ್ರೀತಿಯಿಂದ ಒಪ್ಕೊಂಡ್ರೆ ಆ ಕಷ್ಟವೇ ನಮ್ಮ ಗೆಲುವಿಗೆ ದಾರಿ ತೋರಿಸುತ್ತೆ. ಈ ಭೂಮಿ ಮೇಲೆ ಹಗಲು ರಾತ್ರಿ ಅನ್ನೋದು ಹೇಗೆ ಸ್ವಾಭಾವಿಕವಾಗಿ ನಡೆಯುವ ಪ್ರಕ್ರಿಯೆನೋ ಹಾಗೆ ಹಗಲು ಕಳೆದರೆ ರಾತ್ರಿ, ರಾತ್ರಿ ಕಳೆದರೆ ಹಗಲು ಬಂದೇ ಬರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಮ್ಮ ಜೀವನವು ಇದಕ್ಕೆ ಹೊರತಲ್ಲ. ಹೌದು, ಹಗಲು ಕಳೆದರೆ ರಾತ್ರಿ, ರಾತ್ರಿ ಕಳೆದರೆ ಹಗಲು ಹೇಗೋ ಅದೇ ರೀತಿ ಕಷ್ಟ ಬಂದ್ಮೇಲೆ ಸುಖ, ಸುಖ ಬಂದ್ಮೇಲೆ ಕಷ್ಟ. ಆದರೆ ಇವೆಲ್ಲದರ ಮಧ್ಯೆ ನೆನಪಿಡಲೇಬೇಕಾದ ಒಂದು ವಿಷಯ ಅಂದರೆ ಕಷ್ಟ ಆಗಲಿ, ಸುಖ ಆಗಲಿ, ಹಗಲು ಆಗಲಿ, ರಾತ್ರಿ ಆಗಲಿ ಯಾವ ಶಾಶ್ವತ ಅಲ್ಲ. ಸೊ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇದೊಂದು ವಿಷಯ, ಇದೊಂದು ಮಹತ್ತರ ವಿಚಾರ ನಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ, ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ಬಹುಶಃ ನಮ್ಮ ಜೀವನದಲ್ಲಿ ಯಾವ ಮಾನಸಿಕ ಏರುಪೇರು ಇರೋದಿಲ್ಲ ಅನ್ನೋದು ನನ್ನ ಭಾವನೆ.